ಆರ್ಜೆಡಿ ರಾಷ್ಟ್ರೀಯ ಜನತಾ ದಳವು ಬಹು ವರ್ಷದ ಬಳಿಕ ವಿಧಾನಸಭೆಯಲ್ಲಿ ದೊಡ್ಡ ಪಕ್ಷದ ಸ್ಥಾನ ಕಳೆದುಕೊಳ್ಳುತ್ತಿದೆ. ಆದರೂ ಶೇಕಡಾವಾರು ಮತ ಗಳಿಕೆಯಲ್ಲಿ ಅತಿ ಹೆಚ್ಚಿನ ಮತ ಪಡೆದ ಪಕ್ಷವಾಗಿಯೇ ಇದೆ. ಮಾಜಿ ಮುಖ್ಯಮಂತ್ರಿ ತೇಜಸ್ವಿ ಯಾದವ್ ಮುಖಂಡತ್ವದ ಆರ್ಜೆಡಿ ಪಕ್ಷವು 35 ವರ್ಷಗಳ ಬಳಿಕ ವಿಧಾನಸಭೆಯಲ್ಲಿ ಕಡಿಮೆ ಸ್ಥಾನ ಪಡೆದಿದೆ ಮತ್ತು ಅತಿ ಹೆಚ್ಚು ಶಾಸಕರನ್ನ ಹೊಂದಿದ ಪಕ್ಷವೆಂಬ ಹೆಗ್ಗಳಿಕೆಯನ್ನ ಕಳೆದುಕೊಂಡಿದೆ. ಅಲ್ಲದೆ ಆರ್ಜೆಡಿಗೆ ಇದು 2010ರ ಚುನಾವಣೆಯ ಬಳಿಕ ಅತಿ ಕೆಟ್ಟ ಫಲಿತಾಂಶವಾಗಿದೆ. ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಲಭಿಸಿರುವ ಮಾಹಿತಿಯಂತೆ ಆರ್ಜೆಡಿ 23% ಮತ ಪಡೆದಿದೆ. ಹೆಚ್ಚು ಸ್ಥಾನಗಳನ್ನು ಗೆದ್ದಿರುವ ಬಿಜೆಪಿ 20% ಹಾಗೂ ಜೆಡಿಯು 19% ಮತಗಳನ್ನು ಪಡೆದಿವೆ. ಕಾಂಗ್ರೆಸ್ ಪಕ್ಷವು 9% ಮಾತ್ರ ಮತ ಪಡೆಯುವಲ್ಲಿ ಸಫಲವಾಗಿದೆ. ಎಲ್ಜೆಪಿಆರ್ಪಿ 5% ಹಾಗೂ ಸಿಪಿಎಂ 4% ಮತ ಪಡೆದಿದೆ. ಇದರಲ್ಲಿ ಸಿಪಿಐನದ್ದು 1%ಕ್ಕೆ ತುಸು ಕಡಿಮೆಯೂ ಸೇರಿದೆ. ಓವೈಸಿ ಅವರ ಎಐಎಂಐಎಂ 2+% ಮತ ಪಡೆದು ಕೆಲವು ಕಡೆ ಕಾಂಗ್ರೆಸ್ ಕೂಟಕ್ಕೆ ಏಟು ನೀಡಿದೆ. ಬಿಎಸ್ಪಿ 2% ಮತ ಪಡೆದಿದೆ. 2%ದಷ್ಟು ನೋಟಾ ವೋಟು ಚಲಾವಣೆಯಾಗಿದೆ. From timeless wonders to cutting-edge designs, visionaries bring ideas to life. At NIA, we nurture the architects of tomorrow. From day one, we get hands-on experience with cutting-edge tools like 3D printing and laser cutting. The digitally advanced labs and softwares give us an edge in design and visualization. Every semester, we travel to explore live projects. Seeing architecture up close in different cities makes learning truly immersive. With personalized mentorship and hands-on training, we are constantly challenged to innovate and grow. Your dream deserves the best foundation. At NIA, we don't just teach architecture, we shape visionaries.